ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಕಲಾವಿದರಿಗೆ ಸಾರ್ವಜನಿಕರು ಪ್ರೋತ್ಸಾಹಿಸಬೇಕು. ಶಂಕರ್ ಹಲಗತ್ತಿ. ನಮ್ಮ ಧಾರವಾಡ ನಗರದಲ್ಲಿ ನಿತ್ಯ ನಾಟಕೋತ್ಸವ, ಯುವ ನಾಟಕೋತ್ಸವ ಕಾರ್ಯಕ್ರಮಗಳು, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ನಾಟಕಗಳು ನಡೆಯಬೇಕು. ಕಲಾವಿದರಿಗೆ ಸಾರ್ವಜನಿಕರು ಪ್ರೋತ್ಸಾಹಿಸಬೇಕೆಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಅವರು ಹೇಳಿದರು. ಅವರು ರಂಗ ಸಾಮ್ರಾಟ ಅಭಿನಯ ಶಾಲೆ ಆಯೋಜಿಸಿದ ರಂಗಶ್ರಾವಣ ನಾಟಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ PH ನೆರ್ಲಿಕೇರಿ, DI ಇಳಗೇರ್, ಅಲ್ಲಾಬಕ್ಷ್ ಮಕಾಂದಾರ್, ಡಾಕ್ಟರ್ ಸುಶಾಂತ್ ಪಾಟೀಲ್ ಅವರನ್ನು ಸನ್ಮಾನಿಸಿದರು. ಮಲ್ಲಪ್ಪ ಹೊಂಗಲ್ ಹಿರೇಮಠರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿಕಂದರ್ ದಂಡಿನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಸವರಾಜ್ ಗುಡ್ಡಪ್ಪನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ಕನಸಿನ ಕೋಣೆ ಮತ್ತು ತಲೆದಂಡ ನಾಟಕಗಳು ಪ್ರದರ್ಶನ ಜರುಗಿದವು. ನಿರ್ದೇಶಕರಾದಂಥ ಶ್ರೀ ಸಿಕಂದರ್ ದಂಡಿನ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಜೋರಾದ ಚಪ್ಪಾಳೆ ಇರ್ತದೆ. ನಾಟಕಕ್ಕೆ ಮುದ್ದು ಮಕ್ಕಳೆಲ್ಲರೂ ತಯಾರಿದಾರ. ನಿಮ್ಗೆ ಗೊತ್ತಿರೋಂಗೆ ಈಗ ವೇದಿಕೆ ಕಾರ್ಯಕ್ರಮ ಶುರು ಆಗಿದೆ. ಮತ್ತೇನು ನಾನು ಜಾಸ್ತಿ ಮಾತಾಡಿ ನಿಮ್ಮನ್ನು ಕಾಯಿಸೋದಿಲ್ಲ. ಈಗ ನೇರವಾಗಿ ನಾವು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಶ್ರೀ ಸಿಕಂದರ್ ದಂಡಿನ್, ನಿರ್ದೇಶಕರು, ರಂಗ ಸಾಮ್ರಾಟ ಅಭಿನಯ ಶಾಲೆ ಧಾರವಾಡ, ಇವರನ್ನು ವೇದಿಕೆಗೆ ಕರೀತಾ ಇದ್ದೀನಿ. ಜೋರಾದ ಚಪ್ಪಾಳೆ. ನಮಸ್ಕಾರ. ರಂಗ ಸಾಮ್ರಾಟ ಅಭಿನಯ ಶಾಲೆ ರಂಗಶ್ರಾವಣ ನಾಟಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆ ನಾವು ಮೊದಲೇ ಮಾತಾಡ್ಕೊಂಡಿದ್ದೀವಿ. ವೇದಿಕೆ ಕಾರ್ಯಕ್ರಮ ಒಂದು 5-10 ನಿಮಿಷದೊಳಗೆ ಮುಗಿಸಿ ಎಲ್ಲರಿಗೆ ನಾಟಕವನ್ನು ತೋರಿಸ್ಬೇಕಂತ ಉದ್ದೇಶದಿಂದ ಯಾರು ನಿಮಗೆ ಜಾಸ್ತಿ ಮಾತಾಡಲ್ಲ. ರಂಗ ಸಾಮ್ರಾಟ ಅಭಿನಯ ಶಾಲೆ ಗುಬ್ಬಚ್ಚಿಗೂಡು ಶಾಲೆಯಲ್ಲಿ ನಮ್ಮ ಶಂಕರ್ ಹಲಗತ್ತಿ ಸರ್ ಮಾರ್ಗದರ್ಶನದಲ್ಲಿ ಹಾಗೂ ಜೊತೆಗೆ ಧಾರವಾಡ ಸಮುದಾಯದ ಒಂದು ಸಹಾಯದೊಂದಿಗೆ ನಾವು ರಂಗ ಸಾಮ್ರಾಟ ಅಭಿನಯ ಶಾಲೆಯನ್ನು ಕಳೆದ 5 ವರ್ಷಗಳಿಂದ ಅಲ್ಲಿ ಮಕ್ಕಳಿಗೆ ಅಭಿನಯ ತರಬೇತಿ, ರಂಗಭೂಮಿ ತರಬೇತಿಯನ್ನು ನಾನೇ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲ ಸಹಕಾರದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಶಂಕರ್ ಹಲಗತ್ತಿ ಅವರಿಗೆ ನಮ್ಮ ರಂಗ ಸಾಮ್ರಾಟ ಅಭಿನಯ ಶಾಲೆಯ ಮಗು ಅವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತ ಕೋರಲು ಕೇಳಿಕೊಳ್ತಾರೆ. ಇವರು ಅವ್ರನ್ನ ಈಗ ನಾವು ನೆನೆಸ್ಕೊಂಡ್ರೆ, ಯಾಕಂದರೆ ಕೊರೋನಾ ಸಂಕಟದಲ್ಲಿ ಸುಮಾರು ಕಲಾವಿದರಿಗೆ ಕೆಲಸನೇ ಇದ್ದಿರಲಿಲ್ಲ. ಅಂಥ ಒಂದು ಕಾಲಘಟ್ಟದಲ್ಲಿ ಸುಮಾರು 20 ದಿನಕ್ಕೆ ಆಗುವಂಥ ಆಹಾರದ ಕಿಟ್ಟನ್ನು ಕೊಟ್ಟಿದ್ರು. ಅವರು ಕಲಾವಿದರು ಅವ್ರ ಹೆಸರನ್ನು ನಾವು ನೆನೆಸಿಕೊಂಡಿದ್ದೀವಿ. ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಕೋರಿ ನಮ್ಮ ಮಗು ಅವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತ ಕೋರಬೇಕು. ಒಂದು ನಾಟಕದ ಸರಣಿ ಪ್ರದರ್ಶನ ರಂಗ ಸಾಮ್ರಾಟ ಅಂದ್ಕೊಂಡಿದೆ. ಕಳೆದ 15-20 ವರ್ಷಗಳ ಹಿಂದೆ ಧಾರವಾಡದ ಕಲಾಭವನದೊಳಗೆ 15 ದಿನದ ಗಂಟಲೆ ಯುವ ರಂಗೋತ್ಸವ, ಕಾಲೇಜು ಯುವ ರಂಗೋತ್ಸವ ನಡೀತಾ ಇತ್ತು. ಕಾಲೇಜು ವಿದ್ಯಾರ್ಥಿಗಳ ನಾಟಕಗಳ ಕಾಂಪಿಟೇಷನ್ ಸ್ಪರ್ಧೆ ನಡೀತಾ ಇತ್ತು. ಇಡೀ ರಾಜ್ಯಕ್ಕೆ ಮಾದರಿಯ ಆಗುವ ರೀತಿಯೊಳಗೆ ಕಲಾಭವನದೊಳಗೆ ನಾಟಕಗಳ ಸ್ಪರ್ಧೆ ಆಗ್ತಾಯಿದೆ. ಅದು ಕಾಲ ಗತಿಸಿ ಹೋಗಿದೆ. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ನಮ್ಮ ಮಧ್ಯೆ ಇದ್ದಾರೆ. ಬೆಳಗೆರೆ ಕೃಷ್ಣಮೂರ್ತಿ ಅವರು, ಅವರ
ಧರ್ಮಪತ್ನಿಯವರು ಬಂದಿದ್ದಾರೆ. ಅವರಲ್ಲಿ ಈ ವೇದಿಕೆ ಮೂಲಕ ವಿನಂತಿ ಇಷ್ಟೇ, ತಾವು ಮನಸ್ಸು ಮಾಡಿದರೆ ಮತ್ತೆ ಅದಕ್ಕೊಂದು ಚಾಲನೆ ಕೊಡಲಿಕ್ಕೆ ಸಾಧ್ಯತೆ ಐತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರತಿ ವರ್ಷ ನವೆಂಬರ್ ತಿಂಗಳೊಳಗೆ 15 ದಿನ ನಾಟಕೋತ್ಸವವನ್ನು ಮಾಡ್ತಾ ಬಂದಿದೆ. ಈ ವರ್ಷವೂ ಖಂಡಿತ 15 ದಿನದ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಕೃಷ್ಣಮೂರ್ತಿ ಬೆಳಗೇರಿ ಸರ್ ದಯವಿಟ್ಟು ಒಂದು ವೇದಿಕೆಗೆ ಬಂದರೆ ಚೆನ್ನಾಗಿರ್ತದೆ. ಓಕೆ 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 ಹಾಂ ಓಕೆ ಓಕೆ ಫೈನ್, ಅಡ್ಡಿಲ್ಲ. ಇಷ್ಟನ್ನು ಹೇಳ್ತಾ, ಮಕ್ಕಳು ಮೊನ್ನೆ 15ನೇ ತಾರೀಕು ಕುಂತಿದ್ದಾರೆ, ಇವತ್ತೂ ಕುಂತಿದ್ದಾರೆ, ಬಿಟ್ಟರೆ ಇಡೀ ಬೆಳತನ ಸಹಿತ ಕುಣಿತಾರೆ. ಆ ಮಕ್ಕಳ ಸ್ಟ್ರೆಂತ್ ಇದೆ ಅಲ್ಲ, ಅದನ್ನು ಇಮೇಜ್ ಮಾಡೋಕ್ಕೆ ಶಕ್ತಿಲ್ಲ. ಅದನ್ನು ತಯಾರು ಮಾಡಿದಂಥ ಗುರುವಿಗೆ ಮತ್ತು ಅವರಿನ ಹಿರಿಯರಿಗೆ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸಿಕಂದರ್ ದಂಡಿ 24 hours ರಂಗಭೂಮಿಯೊಳಗೆ ತೊಡಗಿಸಿಕೊಂಡಂಥ ಯುವ ಪ್ರತಿಭೆ. ಅಲ್ಲಾಭಕ್ಷ ಆಗಿರ್ಬೋದು, ಬಸವರಾಜ ಆಗಿರ್ಬೋದು, ಮಲ್ಲಪ್ಪ ಹೊಂಗಲ್ ಆಗಿರ್ಬೋದು, ಒಂದು ಟೀಮ್ ಅದು. ಒಂದು ಧಾರವಾಡದ ರಂಗಭೂಮಿಗೆ ಹೊಸ ಆಯಾಮವನ್ನು, ಹೊಸತನವನ್ನು ಕೊಡಲು ನಿರಂತರವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇಳಿಗೇರಿಯವರು ಅವರಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ಒಂದು ರೀತಿ ಅವ್ರ ಗಡಿ ಒಳಗಡೆ ಅವರು ಬೆಳೆದಂಥವ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರು ತಯಾರಿ ಮಾಡಿದವರು ಇಳಿಗೇರಿಯವರು. ಅವರು ಹಗಲೆಲ್ಲ ಅವರಿಗೆ ವೇದಿಕೆಯನ್ನು ಕೊಟ್ಟು ಈ ರೀತಿ ಒಳಗೆ ಅವರು ಒಂದು ಸರಣಿ ಏನು ನಾಟಕೋತ್ಸವ, 5 ದಿನದ ನಾಟಕೋತ್ಸವ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸಿಕಂದರ ದಂಡಿ ಅವರ ಕೈ ಕೆಳಗೆ ಮಕ್ಕಳ ಏನು ತರಬೇತಿ ತೆಗೆದುಕೊಂಡು ಅದು GTV ಒಳಗಿನ ಮಕ್ಕಳ ಡ್ರಾಮಾ ಜೂನಿಯರ್ಸ್ ಇದರೊಳಗೆ ಸ್ಪರ್ಧೆ ಮಾಡಿದ್ದಾಗಿರ್ಬೋದು, ಪ್ರತಿಭೆ ತೋರಿಸಿದ್ದಾಗಿರ್ಬೋದು, ಇಂಥ ಹಲವು ರೀತಿಯೊಳಗೆ ಮಕ್ಕಳನ್ನು ಅವರೊಳಗಿರುವ ಪ್ರತಿಭೆಯನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕಾರ್ಯವನ್ನು ನಿರಂತರವಾಗಿ ರಂಗ ಸಾಮ್ರಾಟ ನಟನಾ ಶಾಲೆಯ ಮೂಲಕ ಮಾಡ್ತಾ ಬಂದಿದ್ದಾರೆ. ಗುಬ್ಬಚ್ಚಿಗೂಡು ಶಾಲೆಯ ಮಕ್ಕಳಿಗೆ ಸಾಕಷ್ಟು ನಿರಂತರವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಗುಬ್ಬಚ್ಚಿಗೂಡು ಶಾಲೆಯ ದೈಹಿಕ ಶಿಕ್ಷಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅದೊಂದು ಆ ಶಾಲೆಗೆ ಶಕ್ತಿ, ಮತ್ತು ಅಷ್ಟೇ ಧಾರವಾಡ ಇದಕ್ಕೆ ಅದೊಂದು ರಂಗಭೂಮಿಗೆ ಒಂದು ದೊಡ್ಡ ಶಕ್ತಿ ಅಂತ ಭಾವಿಸ್ತಾ ಅತ್ಯಂತ ಹರ್ಷದಿಂದ, ಸಂತೋಷದಿಂದ ಈ 5 ದಿನಗಳ ನಾಟಕೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಾಟಕ ಮತ್ತು ನಾಟಕ ಕಟ್ಟಲಿಕ್ಕೆ ತಯಾರಾದಂಥ ಯುವ ಮನಸ್ಸುಗಳನ್ನು ಹುಮ್ಮಸ್ಸು ನೀಡಿದಂತಹ ಶಂಕರ್ ಹಲಗತ್ತಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ PH ನೀಲಕೇರಿ ಸರ್, ಪ್ರಗತಿಪರ ಸಮಾಜ ಚಿಂತಕರು, ಧಾರವಾಡ, ಇವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜನರೇ, ಕಲಾವಿದರೇ, ವಿಶೇಷವಾಗಿ ಶಂಕರ್ ಹಲಗತ್ತಿಯವರೇ, ಇಳಿಗೇರವರೇ, ಚಿಕ್ಕಮಗಳೂರವರೇ, ಹೊಂಗಲವರೇ, ನಮ್ಮ ಪಾಟೀಲ್ ಅವರೇ, ಎಲ್ಲ ಕಲಾವಿದರು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ತಲೆದಂಡ ನಾಟಕವನ್ನು ನೋಡಲಿಕ್ಕೆ ನಾನು ಬಂದಿದ್ದೇನೆ. ವಿಶೇಷವಾಗಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ, ಆದರೂ ಅನಿವಾರ್ಯ ಇವತ್ತಿನ ಸಾಂದರ್ಭಿಕ ಮಾತುಗಳನ್ನು ಆಡಬೇಕಾಗುತ್ತೆ. ವಿಶೇಷವಾಗಿ ಶಂಕರ್ ಹಲಗತ್ತಿಯವರು ಹೇಳ್ದಂಗೆ 15 ದಿವಸ, 20 ದಿವಸ ಹಿಂಗೆ ಸಾಕಷ್ಟು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಧಾರವಾಡ ಪ್ರಖ್ಯಾತಿಯನ್ನು ಪಡೆತಕ್ಕಂಥದ್ದು ರಂಗಭೂಮಿ. ಇದು ಹಿಂದಿನಿಂದ. ಆದರೆ ಇವತ್ತು ಯುವಕರು ಸ್ವಲ್ಪ ಬದಲಾವಣೆ ಆದಂಥ ಕಾರಣ ಈ ಹವ್ಯಾಸ ಅನ್ನೋದು ಬೇರೆ ಕಡೆ ಬರ್ತಾ ಇದೆ. ಇವತ್ತು ನಾನು ಹಾರು ಬೆಳವಡಿ ಮಕ್ಕಳನ್ನ ಜಾನಪದ ನೃತ್ಯ ನೋಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಈ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಕೊರಿಯೋಗ್ರಾಫರ್ ಏನಿದ್ದಾರೆ, ಇವರು ಪ್ರತಿ ಗ್ರಾಮದಲ್ಲಿ
ಇದೇ ಥರನಾಗಿ ಅಲ್ಲಲ್ಲೇ ಸ್ವಲ್ಪ ಆಸಕ್ತಿ ವಹಿಸಿದರೆ ಇನ್ನೂ ಹೆಚ್ಚು ಈ ಹವ್ಯಾಸ ಇತರೆ ಹವ್ಯಾಸ ಹೊರತುಪಡಿಸಿ ಈ ಹವ್ಯಾಸದ ಕಡೆ ಬರ್ತಕ್ಕಂಥ ಕೆಲಸ ಆಗುತ್ತೆ. ಇದಕ್ಕೆ ಸಾಕಷ್ಟು ಜನ ಪ್ರೋತ್ಸಾಹಕರಿದ್ದಾರೆ. ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಅಭಿಯೋಜಕರು ಮಾಡಬೇಕು. ಈ ಒಂದು ರಂಗಭೂಮಿ ಯಾಕಿತ್ತು ಅಂತಂದರೆ, ತಾವೆಲ್ಲ ಬೇಲೂರು, ಹಳೆಬೀಡು ಅಲ್ಲೆಲ್ಲ ನೋಡಿದರೆ ಏನು ನಮ್ಮ ಕಲೆ ಸಂಸ್ಕೃತಿ ಮನುಷ್ಯನಿಗೆ ಮುಂದಿನ ಜೀವನಕ್ಕೆ ಬೇಕಾದಂಥ ನಡವಳಿಕೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಬೇಕಾಗತಕ್ಕಂಥ ಒಂದು ಮಾದರಿ ನೋಡಲಿಕ್ಕೆ ಈ ನಾಟಕಗಳು, ಪ್ರದರ್ಶನಗಳು ಆಗ್ತಿದ್ವು. ಇವತ್ತು ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅದನ್ನೇ ಹೆಚ್ಚು ಪೋಷಣೆ ಮಾಡೋದರಿಂದ ನಮ್ಮ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸ ಈ ಕಲೆ ಪ್ರದರ್ಶನ ಮಾಡೋದ್ರಿಂದ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೇನು ವಿಶೇಷವಾಗಿ ಮಾತಾಡಲಾದ್ರೆ, ಈ ಒಂದು ಸಮಾರಂಭಕ್ಕೆ ನನಗೆ ಅತಿಥಿಯಾಗಿ ಕರೆದು ಗೌರವ ಕೊಟ್ಟದಕ್ಕೆ ಎಲ್ಲ ಸಂಘಟನೆಗೆ ನನ್ನ ವಂದನೆಗಳನ್ನು ಸಲ್ಲಿಸಿ, ತಮಗೂ ಸಹಿತ ಸಲ್ಲಿಸಿ, ನಾನು ಸಹಿತ ತಲದಂಡವನ್ನು ನೋಡ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗಿದೆ. ಈ ಒಂದು ಸಂಘಟನೆ ಭಾಳ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಭೀಮಸೇನ್ ಕಾಗಿ ಅವರು ಹೇಳಿದರು, ನಾನು ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಸಣ್ಣ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಸಾಮಾಜಿಕ ಪರಿವರ್ತನೆಗೆ, ಸಾಮಾಜಿಕ ಚಿಂತನೆಗೆ, ಸಾಮಾಜಿಕ ಒಂದು ಅವ್ಯವಸ್ಥೆಯ ಬಗ್ಗೆ ಪ್ರದರ್ಶನ ಮಾಡಿ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಏನಾದರೂ ಇಲ್ಲಿ ಪ್ರದರ್ಶನಗಳಾಗ್ತಿದ್ರೆ ಅದಕ್ಕೆ ಮಿನಿಮಮ್ ಕಾಸ್ಟ್, ನಿಮ್ಮ ಕರೆಂಟು ಮೇಂಟೆನೆನ್ಸು ಏನೈತೆ ಅಷ್ಟಕ್ಕೇ ಸೀಮಿತ ಆಗಬೇಕು. ಒಟ್ಟೊಂದು ಪೈಸಾನು ಹೆಚ್ಚಿಗೆ ತೊಗೊಳ್ಳಾರ್ದಂಗೆ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ನಿರ್ಧಾರ ತಗೋಬೇಕಂತ ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ ಬೇರೆ ಬೇರೆ ಕಡೆಯಿಂದ ಏನೋ ಬ್ರ್ಯಾಂಡು ಗಿಂಟು ಕೊಡ್ತಿರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಅವರು ಭಾಳಷ್ಟು ಸಲ, ಈಗ ನಾನು 3-4ನೇ ನಾಟಕ ನೋಡ್ತಾ ಇದ್ದೆ, ನಾಟಕಗಾರರು ಭಾಳ ತೊಂದರೆ ಇರ್ತದೆ. ಅದಕ್ಕೆ ಸ್ವಲ್ಪ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಂಡು, ನಾನು ಸಹಿತ ಯಾವುದೇ ಒಂದು ಇಂಥ ನಾಟಕ ಪ್ರಸಂಗಗಳಲ್ಲಿ ನನಗೆ ವೈಯಕ್ತಿಕವಾಗಿ ನನಗೆ ಸಾಧ್ಯಾದಂಥ ಅವ್ರ ಜೊತೆಗೆ ನಾನು ಇರ್ತೇನೆ ಅಂತ ಮಾತಾಡಿ ಮತ್ತೊಮ್ಮೆ ವೆಂಕಟೇಶ್ವರ ನನ್ನ ಮಾತು. ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಿದೆ. ಸರ್ ನನಗೆ ಇಲ್ಲಿ ಕರೆದಾಗ ನಾನು ಏನಾದರೂ ಒಂದೆರಡು ಮಾತನಾಡಬೇಕಲ್ಲ ಅಂತೇಳಿ ಒಂಚೂರು ವಿಚಾರ ಮಾಡ್ಕೊಂಡು ಬಂದಿದ್ದೆ. ಬಟ್ ಟ್ರ್ಯಾಕ್ ಚೇಂಜ್ ಆಗಿಬಿಡ್ತೀನಿ ಬಂದು ನೋಡಿದ ತಕ್ಷಣ. ಏನಾಯ್ತಂದ್ರೆ, ಇಂಥ ಎಲ್ಲ ಸಭಾಗಳ ಪಾಟೀಲ್ ಪುಟ್ಟಪ್ಪ ಸಭಾಭವನ ಅಂದ ತಕ್ಷಣ ಒಂದಿನೋ ನಮ್ಮ ಧಾರವಾಡದ ಜನರಿಗೆ ಗೊತ್ತದ ಎಷ್ಟು ಮಹತ್ವದ ಅಂತೇಳಿ. ಇಲ್ಲಿ ಜನ ಎಲ್ಲ ಯಾಕೆ ಇಲ್ಲಿ ಜನ ಇಲ್ಲ ಅಂದ ತಕ್ಷಣ ನೋಡಿದಾಗ ನಾನು ಅನ್ಕೊಳ್ತಾ ಇದ್ದೆ, ಇಷ್ಟು ಜನರ ಜನಸಂಖ್ಯೆ ಭಾಳ ಕಡಿಮೆ ಇದೆ ಇಲ್ಲಿ, ಎಷ್ಟು ಸಂಕಷ್ಟದಲ್ಲಿ ರಂಗಭೂಮಿ ನಡೀತಾ ಇದೆ ಅಂತೇಳಿ ಸರ್ ಅದ್ರ ಬಗ್ಗೆ ಪ್ರಾಸ್ತಾವಿಕವಾಗಿಯೂ ಸಹ ನಮಗೆ ಹೇಳಿದರೆ, ಎಲ್ಲಿ ಹೊಂಟಿದಾರ ಇಲ್ಲಿ ಜನ ಅಂತ ಹೇಳಿ ನೋಡಿದಾಗ ನನಗೆ ಅನಿಸಾಗ್ತದೆ ನೀವು ಸಹ ನನ್ನ ಜೊತೆ ಒಪ್ಪಿಗೆ ಅದ ಅಂತ ಹೇಳ್ಬೋದು ಅಂತ ಅನ್ಕೊತೀನಿ. ಜನರನ್ನು ನೋಡಿದರೆ ಎಲ್ಲಿರ್ತಾರಂದ್ರೆ ಈ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಆಗ್ತಾರೆ. ಹೆಚ್ಚಿನ ಜನ ಆಸ್ಪತ್ರೆಯಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ಜನಸಂಖ್ಯೆ ಕಡಿಮೆ ಅದ, ಬಟ್ ಪ್ರತಿ ಆಸ್ಪತ್ರೆಯ ಮುಂದ್ಗಡೆ ಹೋದ್ರೆ ಜನ ಎಷ್ಟು ಕ್ಯೂ ನಿಂತಾರಂತ ಗೊತ್ತಾಗ್ತದೆ. ಇನ್ನೊಂದು ಅಪರಾಧದ ಹಿನ್ನೆಲೆಯ ಮೂಲಕ ಸೆರೆಮನೆಯ ಕಂಬಿಯ ಹಿಂದ್ಗಡೆ ಅದರ ಜನ. ಯಾಕೆ ಹಿಂಗಾಗ್ತಾ ಇದೆ? ಯಾಕಂದ್ರೆ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು, ಸಾಹಿತ್ಯ, ನಮ್ಮ ನೆಲದ ಕಲೆ ಮುಂತಾದವುಗಳಿಗೆ ನಾವು ಏನು ಮಾಡಾಕ್ತೀವಿ, ಅತ್ಯಂತ ಕನಿಷ್ಠ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಆದರೂ ಸಹ ಬದಲಾವಣೆ ಜಗದ ನಿಯಮ ಅನ್ನುವ ಹಾಗೆ ಮತ್ತು ಬದಲಾಗ್ತದೆ. ಐತಿಹಾಸಿಕ ವಿಜೃಂಭಣೆ ಮತ್ತೆ ಮರುಕಳಿಸ್ತದೆ. ಅದಕ್ಕೆಲ್ಲರೂ ಸಹ ನಾವು ಕಟಿಬದ್ಧರಾಗಿ ಕೆಲಸವನ್ನು ಮಾಡಬೇಕು. ಸರ್ಕಾರಿ ಸೇವೆಯಲ್ಲಿ ಅಥವಾ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರಲ್ಲ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಂತಹ ದಿಶೆ ಒಳಗಾದ್ರೆ
ಕಲೆ ಸಾಹಿತ್ಯ ಭಾರತದ ಪರಂಪರೆ ಇಡೀ ಜಗತ್ತಿಗೆ ಅಜರಾಮರವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ನಮ್ಮ ಮುಂದೆ ಇರತಕ್ಕಂತಹ ಮಕ್ಕಳ ಪ್ರದರ್ಶನ ನೋಡಿದ್ವಿ. ಇನ್ನೂ 2 ಪ್ರದರ್ಶನ ನಾಟಕ ಪ್ರದರ್ಶನವನ್ನು ನೋಡಲಿಕ್ಕೆ ನಾವೆಲ್ಲರೂ ಸಹ ಕಾತರರಾಗಿದ್ದೀವಿ. ಅವರ ನಾಟಕಗಳನ್ನು ನೋಡೋದ್ರ ಜೊತೆಗೆ ಪ್ರೋತ್ಸಾಹ ಮಾಡೋಣ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯನ್ನು ಕರೆತರುವ ಮೂಲಕ ಹೌದಾ ಇಂತಹ ರಂಗ ವೇದಿಕೆಗಳಿಗೆ ಇನ್ನಷ್ಟು ಪುಷ್ಟಿಯನ್ನು ನೀಡಿ ಹುಮ್ಮಸ್ಸು ಆಸಕ್ತಿ ಇನ್ನೂ ಜಾಸ್ತಿ ಆಗಬೇಕು. ಅವರಿಗೆ ನಾವು ಎಲ್ಲ ರೀತಿಯಿಂದಲೂ ಸಹ ಸಹಕಾರವನ್ನು ನೀಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಇನ್ನೂ ಒಂದು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಸರ್ ನಾಳೆ ಇದ್ರ ಬಗ್ಗೆ ಮಾತಾಡ್ಬೋದು ಸರ್ ಹೇಳಿದರೆ, ಹೊಸ ಶಿಕ್ಷಣ ನೀತಿಯಲ್ಲಿ ಪಠ್ಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ರು, ಪಠ್ಯೇತರ ಚಟುವಟಿಕೆಗಳನ್ನು ಸಹ ಪಠ್ಯಕ್ಕೆ ತೆಗೆದುಕೊಂಡು ಬಂದು ಅಲ್ಲಿಯೂ ಸಹ ಆ ಪಠ್ಯೇತರ ಚಟುವಟಿಕೆಗಳಿಗೆ ಕ್ರೀಡಾ ಚಟುವಟಿಕೆ ಇರ್ಬೋದು, ಕಲೆಯ ಸಾಹಿತ್ಯದ ಅಂಶಗಳಿರ್ಬೋದು, ಅವಕ್ಕೂ ಸಹ ಮಹತ್ವವನ್ನು ಕೊಟ್ಟು ಅದಕ್ಕೂ ಒಂದು ಗ್ರೇಡಿಂಗ್ ಸಿಸ್ಟಮನ್ನು ತೆಗೆದುಕೊಂಡು ಬಂದು ಅತ್ಯಂತ ತ್ವರಿತವಾಗಿ ಅದರದ ಪ್ರಾಯೋಗಿಕವಾಗಿ ಅದು ಇಂಪ್ಲಿಮೆಂಟ್ ಆದರೆ ಈ ಕಲೆ ಸಾಹಿತ್ಯ ಇನ್ನೂ ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹಾಗೇ ಆಗ್ತದೆ ಅನ್ನುವಂತಹ ಭರವಸೆ ನನ್ನಲ್ಲಿದೆ. ಈ ನಾಟಕಗಳು ಪ್ರದರ್ಶನ ಇನ್ನೂ ವಿಜೃಂಭಣೆಯಿಂದ ಸಾಗಲಿ, ಅವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಈ ರಂಗ ಸಾಮ್ರಾಟ ಅಭಿನಯ ಶಾಲೆ ಹೆಮ್ಮರವಾಗಿ ಬೆಳೀಲಿ. ಸಿಕಂದರ್ ದಡ್ಡಿನ್ ಸರ್ ಅಂತಹ ಕಲಾವಿದ ಶಿಕ್ಷಕರು ಈ ನಾಡಿನಲ್ಲಿ ಅತ್ಯಂತ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾತುಗಳನ್ನಾಡಿ ಕಲಾವಿದರನ್ನು ಹೊರದೊಂಬಿಸಿದ ಡಾಕ್ಟರ್ ಸುಶಾಂತ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಗುರು ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಅರ್ಪಿಸುವ ಹುಬ್ಬಳ್ಳಿ ಧಾರವಾಡ ನಾಟಕೋತ್ಸವದಲ್ಲಿ ನಮ್ಮ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ನೀಡಿ ಅದ್ಭುತವಾಗಿ ಒಳ್ಳೆಯ ಹೆಸರನ್ನು ಪಡೆದಂತಹ ಮಕ್ಕಳಿಗೆ ವೇಳೆ ಅಭಾವ ಐತಿ. ತಾವೆಲ್ಲ ಬಂದು ಇದೇ ರೀತಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ನಾಟಕಗಳಿಗೆ ಪ್ರೋತ್ಸಾಹ ಕೊಡಬೇಕು. ವೇದಿಕೆ ಮೇಲಿನ ಗಣ್ಯರು ನಮಗೆ ಇಷ್ಟು ದಿವಸ ಎಲ್ಲ ಪ್ರೋತ್ಸಾಹ ಕೊಡ್ಕೋತಾರೆ ನಿಂತಾರೆ. ತಾವುಗಳು ಬಂದು ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ನಾಟಕಗಳನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನಂತ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಮುಂದೆ ಕುಳಿತಿರ್ತಕ್ಕ ಎಲ್ಲ ಪ್ರೇಕ್ಷಕ ಬಂಧುಗಳು, ಕಲಾಭಿಮಾನಿಗಳು, ಕಲಾ ಪ್ರೇಮಿಗಳು ಹಾಗೂ ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ ಈ ವರ್ಣಾತ್ಮಕ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀನಿ. ಶ್ರೀ ಸಿಕಂದರ್ ದಡ್ಡಿನ್ ಅವರು ನಿರ್ದೇಶಕರು ಅವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡತಕ್ಕಂಥ ಶ್ರೀ ಶಂಕರ್ ಹಲ್ಗತ್ತಿ ಸರ್, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯಾರ್ಥಿ ಸಂಘ ಧಾರವಾಡ, ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂತಹ PH ನೇರುಕೇರಿ ಸರ್ ಹಾಗೂ ಅಧ್ಯಕ್ಷರು ಸಮುದಾಯ ಧಾರವಾಡ ಶ್ರೀ BI ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಸುಶಾಂತ್ ಪಾಟೀಲ್ ಅವರು, ಉಪನ್ಯಾಸಕರು, ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, ಅವರಿಗೂ ಕೂಡ ರಂಗ ಸಾಮ್ರಾಟ ಅಭಿನಯ ಶಾಲೆ ವತಿಯಿಂದ ತುಂಬ ಹೃದಯದ ವಂದನೆಗಳು. ಅದೇ ರೀತಿ ಗೌರವಾಧ್ಯಕ್ಷರಾದಂಥ ಶ್ರೀ ಮಲ್ಲಪ್ಪ ಹುಂಗಲ್, ಅದೇ ರೀತಿ ಶ್ರೀ ಬಸವರಾಜ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಮಲ್ಲಿಕಾರ್ಜುನ್ ಚಿಕ್ಮಠ್ ಸರ್, ನನ್ನ ಗುರುಗಳು, ಅವರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಅತ್ಯಂತ ಶಾಂತತೆಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ಪ್ರೋತ್ಸಾಹಿಸ್ತಾ ಇದ್ದೀರಿ. ಇದೇ ರೀತಿ ಪ್ರೋತ್ಸಾಹಿಸ್ತೀರಿ ಅಂತ ಹೇಳ್ತಾ ರಂಗ ಸಾಮ್ರಾಟ ಅಭಿನಯ ಶಾಲೆಯ ವತಿಯಿಂದ ಮತ್ತೊಮ್ಮೆ ತಮಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪತ್ರಕರ್ತರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್
20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.